ತಾಲೂಕಾಡಳಿತ ಮತ್ತು ಏನು ಮತ್ತು ADLR ಕಚೇರಿ, ಪೌರಾಯುಕ್ತರ ಕಚೇರಿ ಮತ್ತು EO ಕಚೇರಿ ಎಲ್ಲ ಕೂಡ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ದುಡ್ಡು ಕೊಡದಲ್ಲಿ ಯಾವ ಕೆಲಸನೂ ಆಗಲ್ಲ. ದುಡ್ಡು ಮಾತೆತ್ತಿರ ದುಡ್ಡು ಸರಿ ಸ್ವಾಮಿ ಒಪ್ಕೊಳ್ತೀನಿ. ಈಗ ಸೀನಿಯರಿಟಿ ಮೇಲೆ ಮಾಡ್ಬೇಕು ತಾನೆ. 3 ವರ್ಷದಿಂದ ಫೈಲ್ ಇಟ್ಕೊಂಡು ಅದನ್ನ ಹಂಗೆ ಕೊಡಿತದೆ. ಇವಾಗ ಬಂದಿದೆ ಅದೇ 3 ದಿವಸದಲ್ಲಿ ಖಾತೆ ಮಾಡಿಬಿಡ್ತಾರೆ. ಹೇಳಿ, ಓಬಳಾಪುರದ ಸರ್ವೆ ನಂಬರ್ 49 ಸ್ವಾಮಿ ಗ್ರ್ಯಾಂಟು ಮಾಡ್ತಾರೆ, ಪರಿಹಾರನೂ ಕೊಡ್ತಾರೆ, ಪುನಃ ಮತ್ತೆ ಪಾಣಿ ತರ್ತಾರೆ. ದುಡ್ಡೆಲ್ಲ ತಗೊಂಡ್ರು ಕೂಡ ಅದ್ಯಾವುದೋ ಒಂದು ಕಂಪ್ನಿಗೆ ಗೌರ್ಮೆಂಟು ಅನುಮತಿ ಇದ್ದಿದ್ದು ಕೂಡ ಮತ್ತೆ ಅಕ್ವಿಜೇಷನ್ ಮಾಡಿಕೊಡ್ತಾರೆ. ಒಂದು ಡೆತ್ ಸರ್ಟಿಫಿಕೇಟ್ ಅನ್ನು ಮಾಡಿಸಿ ನಿಮ್ಮ ಜಾಗವನ್ನ ಬೇರೆಯವರ ಹೆಸರು ಮಾಡಿಕೊಟ್ಟಿದ್ರು ಅಲ್ವಾ? ನೀವು ಕಳೆದ 1.5 ವರ್ಷದಿಂದ ಕೂಡ ಅಲಿತಾ ಇದ್ದೀರಾ. ಸೊ 3 ತಿಂಗಳಿಂದ ಸುದ್ದಿ ಕೂಡ ಆಗಿತ್ತು, ಆದ್ರೂ ಕೂಡ ಅಧಿಕಾರಿಗಳು ಎಚ್ಚರಿಲ್ಲ. ಏನಂತ ಹೇಳ್ತಿದ್ದಾರೆ ಇವಾಗ? ನೀವು ಇಲ್ಲಿ ನೆಲಮಂಗಲ ತಾಲೂಕು ಆಫೀಸಿಗೆ ಬರೋದಕ್ಕೆ ನೀವು AC ಹೋಗಿ ಅಂತ ಅಡ್ವರ್ಟೈಸ್ಮೆಂಟ್ ಕೊಟ್ಟು, ಅಲ್ಲಿ AC ಹೋಗೋದಕ್ಕೆ ಅಲ್ಲಿ ಅಡ್ವರ್ಟೈಸ್ಮೆಂಟ್ ನಮಗೆ ಗೊತ್ತಾ ಇಲ್ಲ, ನೀವು DC ಕೋರ್ಟ್ ಹೋಗಿ ಅಂತ ಹೇಳ್ತಾವ್ರೆ. ಇಲ್ಲಿಂದ ಏನ್ ಮಾಡಿದ್ರು ಅಂದ್ರೆ ಇವರು ಪಾವತಿ ಆಗಿದ್ದಾರೆ ಅನ್ನೋದು ಕೊಡ್ಲಿಲ್ಲ. ಯಾರ್ಯಾರ ಮೇಲೆ ಪಾವತಿ ಆಗಿದ್ಮೇಲೆ ಪಾವತಿ ಖಾತೆ ಮಾಡಿರೋರ ಮೇಲೆ ಕೇಸ್ ಹಾಕ್ಬೇಕಾಗಿತ್ತು, ಕ್ರಿಮಿನಲ್ ಕೇಸು. ಏನ್ ಮಾಡ್ತಾರೆ ಇಲ್ಲೇ ಅವರು ತಪ್ಪಿಸ್ಕೊಳಕ್ಕೋಸ್ಕರ ಸೋಮೋಟೋ ನೀವು ಕೇಸ್ ತಗೊಳ್ಳಿ ಅಂತಾರೆ AC ಅವ್ರಿಗೆ. AC ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಒಂದ್ಸಾರಿ ನಾವು 136(2) ಪ್ರಕಾರ ಕೇಸ್ ಫರ್ದರ್ ತಗೊಳಂಗಿಲ್ಲ, ನೀವು DC ಹೋಗಿ ಅಂತಾರೆ. ಅಲ್ಲಪ್ಪ, ಒಂದು ನೀವು ಅಲ್ಲ, ಏನು 15 ದಿವಸ ಆಗಿದೆ ಅಲ್ಲಲ್ರಿ, ನೀವು ಸ್ಟ್ರೈಕ್ ಮಾಡ್ತಾರೆ ಸೇರ್ತಾರೆ ಅಂದ್ರೆ ಪರ್ಮಿಷನ್ ತಗೋಬೇಕಲ್ಲ. ನಮ್ಗೆ ಕೊಡಿ, ನಮ್ಮ ಪರ್ಮಿಷನ್ ನಮ್ಮ ನೋಡಿ, ಯಾವ್ದಾರು ಇದ್ರೆ ಕಾಪಿ ಕೊಡಿ, ಪರ್ಮಿಷನ್ ಕೊಟ್ಟಿದ್ದಕ್ಕೆ ತಗೋಬೇಕಲ್ವಾ ಎಲ್ಲರೂ. ನೀವು ಇದ್ದಾರು ಡಿಪಾರ್ಟ್ಮೆಂಟ್ ಇದೆ, ಹೇಳಿ ವಿಚಾರ ಏನಂತ ಹೇಳ್ತೀವಿ? ಮನವಿ ಕೊಡ್ತೀರಾ ಅಥವಾ ಏನು ಕತೆ ಹೇಳ್ರಿ, ಏನು ವಿಚಾರ? ಒಂದು ಮೀಟಿಂಗ್ ಕೊಟ್ಬಿಡಿ ಸರ್, ಒಂದು ದಿವಸ ನೀವು ಮೊದಲೆಲ್ಲ ಮಾಡೋರು ಸರ್ ಮೀಟಿಂಗ್. ಮೀಟಿಂಗ್ ಕೊಟ್ಬಿಡಿ, ಮೀಟಿಂಗ್ ಕೊಡಿ. ಮೊದಲೆಲ್ಲ ಕೊಡ್ತಾ ಇದ್ರು, 4 ವರ್ಷ ಆಯಿತು. ಕೂತ್ಕೊಳ್ಳಿ ಅಂತ ಹೇಳಿದ್ರೆ ಅವ್ರು ನಾವು ಇಲ್ಲೇ ಕೂತ್ಕೊಂತ ಅಂತ ಹೇಳಿದ್ದಾರೆ. ನಮಗೇನು ಅಬ್ಜೆಕ್ಷನ್ಸ್ ಇಲ್ಲ. ಮತ್ತು ಅವರು ಈ ಥರ ಒಂದು ಸ್ಟ್ರೈಕ್ ಇದೆ, ಈ ವಿಚಾರಗಳಿಂದ ನಮ್ಮ ಗಮನಕ್ಕೂ ತಂದಿರಲಿಲ್ಲ. ಆದರೆ ಈ ಪೊಲೀಸ್ ಇಲಾಖೆಯವರೇನೋ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಅದನ್ನು ನಮ್ಮ ತಾಲೂಕು ಕಚೇರಿಯಲ್ಲಿ ಭ್ರಷ್ಟಾಚಾರ ಅಧಿಕಾರಿಗಳೇ ಪ್ರತಿಯೊಂದು ಕೂಡ ಲಂಚ ಕೊಡಬೇಕು, ಇಲ್ಲಿ ಒಂದು ಖಾತೆ ಮಾಡಬೇಕು, ಲಂಚ ಕೊಡಬೇಕು ಅಂತ ಆರೋಪ ಮಾಡಿದ್ದಾರೆ. ಅದು ನೋಡಿ, ಆ ಥರ ಇದ್ದಾಗ ನನ್ನ ಹತ್ರ ನೇರವಾಗಿ ಬರಬೇಕು. ಯಾವುದಾದ್ರು ಲಂಚ ಕೊಟ್ಟಿದೆ, ಯಾರಾದರೂ ಇಸ್ಕೊಂಡಿದ್ರೆ ತಪ್ಪು ಸುಳ್ಳು ಆರೋಪಗಳು ಮಾಡಬಾರ್ದು. ಮಾಡಿದರೆ ನೇರವಾಗಿ ಬರಲಿ, ನಮ್ಗೆ ಕಂಪ್ಲೇಂಟ್ ಕೊಡಲಿ ಅಥವಾ ನಮ್ಮ ಗಮನಕ್ಕೆ ತರಲಿ, ಅವ್ರ ಮೇಲೆ ಆ್ಯಕ್ಷನ್ ಮಾಡ್ತಾರೆ. ಆ ಥರ ಯಾವುದೂ ಇಲ್ಲ. ಯಾಕಂದರೆ ಪ್ರತಿನಿತ್ಯ ಕೇಸು 100 ಅಪ್ಲಿಕೇಶನ್ಸ್ ನೇರವಾಗಿ ರೈತ ನಮ್ಮನ್ನೇ ಭೇಟಿ ಆಗ್ತಿದ್ದಾರೆ ಮತ್ತು ಅವ್ರ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾರೆ. ಹಾಗಾಗಿ ಅದು ಸುಳ್ಳು ಅಪವಾದಗಳು ಮಾಡಬಾರ್ದು. ನೋಡಿ, ತಹಸೀಲ್ದಾರ್ ಪ್ರತಿ ದಿವಸ ನಮಗೆ ಈಗ 1 ವಾರ ಆಯಿತು ಹುಷಾರಿರಲಿಲ್ಲ, ಸಿಕ್ಕಿರಲಿಲ್ಲ. ನಿಜ ಅದು.
ಅದಕ್ಕೆ ಕೂಲ್ ಆಗಿರಿ. ನೋಡಿ ಸರ್, ಅವ್ರೇನು ಮಾಡಿದ್ದಾರೆ ಅಂದರೆ, ನಾನು 78 ಇಸ್ವಿನಲ್ಲೇ ಈಗ ಸಂಡೂರಪ್ಪ ಮತ್ತು ಲೆಫ್ಟಿನೆಂಟ್ ಬೇರೆ ಏನು ಮಾಡಿದ್ದಾರೆ ಗೊತ್ತಾ? ಮೇನ್ ರೋಡ್ ಹೋಗುತ್ತೆ ಸಂಡೇಗುಪ್ಪಕ್ಕೆ, ಸರ್ವೆ ನಂಬರ್ 63, 64, 65 ಪ್ರೈವೇಟ್ ಪ್ರಾಪರ್ಟಿ.